ಈ ಶಾಪಲ್ಲಿ ರೆಡಿಮೇಡ್ ಡ್ರೆಸ್ಸಸ್ ಆಗಿರ್ಬೋದು, ಡ್ರೆಸ್ ಮಟೀರಿಯಲ್ ಆಗಿರ್ಬೋದು, ಸೊ ತುಂಬ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ ಯಾವಾಗ್ಲೂ. ಸೊ ಈ ಸರಿ ಅಂತೂ ತುಂಬ ಒಳ್ಳೆ ಕಲೆಕ್ಷನ್ಸ್ ಬಂದಿತ್ತು. ಮತ್ತು ಇವ್ರ ಹತ್ರ ಮಟೀರಿಯಲ್ ವೈಸ್ ಯಾವುದೇ ಒಂದು ಕಾಂಪ್ರಮೈಸ್ ಇಲ್ಲ, ಒಳ್ಳೆ ಮಟೀರಿಯಲ್ ಸಿಗುತ್ತೆ ನಮಗೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಗೊತ್ತಾಗಿರುತ್ತೆ ಇವತ್ತಿನ ವ್ಲಾಗ್ ಬಗ್ಗೆ. ಸೊ ಆಬ್ವಿಯಸ್ಲಿ ಇವತ್ತಿನ ವ್ಲಾಗ್ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಬಿಕಾಸ್ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಶಾಪ್ ಮಾಡೋಣ ಅಂತೇಳಿ ಹೋಗಿದ್ವಿ. ಸೊ ನನ್ನ ಫ್ರೆಂಡ್ಸ್ಗೆ ಡ್ರೆಸ್ ಮಟೀರಿಯಲ್ ಬೇಕಾಗಿತ್ತು. ಸೊ ಅದರಿಂದ ಸಿಂಧೂರ್ಗೆ ಹೋಗೋಣ ಅಂತೇಳಿ ನಾನೇ ಕರ್ಕೊಂಡು ಹೋದೆ. ಬಟ್ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇತ್ತು. ಸೊ ಅವರಂತೂ ತುಂಬಾ ಖುಷಿಪಟ್ಟರು ನನ್ನ ಫ್ರೆಂಡ್ಸು. ಸೊ ನೋಡಿ, ಡ್ರೆಸ್ ಮಟೀರಿಯಲ್ ಆಗಿರ್ಬೋದು, ರೆಡಿಮೇಡ್ ಡ್ರೆಸ್ಸಸ್ ಆಗಿರ್ಬೋದು, ಸೊ ತುಂಬ ಒಳ್ಳೆ ಕಲೆಕ್ಷನ್ಸ್ ಇತ್ತು. ಲಾಸ್ಟ್ ಟೈಮು ನಿಮಗೆ ತೋರಿಸಿದ್ದೆ ನಾನು 2 ಡ್ರೆಸ್ ತೊಗೊಂಡು ಬಂದಾಗ, ಸೊ ಸ್ಯಾರಿ ಎಲ್ಲ ಪರ್ಚೇಸ್ ಮಾಡಿದಾಗ. ಈ ಸರಿನೂ ಅಷ್ಟೇ ತುಂಬ ಒಳ್ಳೆ ಡಿಫ್ರೆಂಟಾಗಿ ಕಲೆಕ್ಷನ್ಸ್ ಇತ್ತು. ಈ ಸರಿ ನನಗೆ ಪರ್ಸ್ನಲಾಗಿ ಇಷ್ಟ ಆಗಿದ್ದು ಅಂದರೆ ರೆಡಿಮೇಡ್ ಡ್ರೆಸ್ಸಸ್ ಇಷ್ಟ ಆಯಿತು. ಸೊ ನಾನು ಒಂದಷ್ಟು ಶಾಪಿಂಗ್ ಕೂಡ ಮಾಡಿದ್ದೀನಿ. ನಾನು ಫೈನಲ್ ಆಗಿ ಲಾಸ್ಟಲ್ಲಿ ತೋರಿಸ್ತೀನಿ ಏನೆಲ್ಲ ಶಾಪ್ ಮಾಡಿದೆ ಅಂತ ಹೇಳಿ. ಸೊ ನೋಡಿ, ಒಂದಷ್ಟು ವೀಡಿಯೋಸಲ್ಲೆಲ್ಲ ಕವರ್ ಮಾಡಿದ್ದೀನಿ. ಕಲೆಕ್ಷನ್ಸ್ ಎಲ್ಲ ಜಾಸ್ತಿ ಮಾಡೋಕ್ಕಾಗಿಲ್ಲ ಬಿಕಾಸ್ ನನ್ನ ಮಗ ಎಲ್ಲ ಇದ್ದ. ಆದ್ದರಿಂದ ಮಗನ ಇಟ್ಕೊಂಡು ವಿಡಿಯೋ ಮಾಡೋಕ್ಕಾಗಿಲ್ಲ ಅಂತೇಳಿ ಸಾಧ್ಯನೋ ಅಷ್ಟು ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋನ ಎಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಸೊ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೋ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ನನ್ನ ಚಾನಲ್ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವ್ರ ಹತ್ರ ಡ್ರೆಸ್ ಮಟೀರಿಯಲ್ ಅಷ್ಟೇ ಅಲ್ಲ, ಸೊ ಸ್ಯಾರೀಸು ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ. ಫ್ರೆಂಡ್ಸ್ ನೋಡ್ರಿ ಅಲ್ವಾ, ಸೊ ಅಷ್ಟು ಕಲೆಕ್ಷನ್ಸ್ ಏನು ಮಾಡೋಕ್ಕಾಗಿಲ್ಲ, ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಷ್ಟೊಂದು. ಸೊ ಇವಾಗ ನಾನು ಏನು ಶಾಪ್ ಮಾಡಿದೆ ಅಂತ ಹೇಳಿ ತೋರಿಸ್ತೀನಿ ನಾನು ನಿಮಗೆ. ಬನ್ನಿ ನೋಡ್ಕೊಂಡು ಬರೋಣ. ನೋಡಿ, ಈ ಸರಿ ಹೋದಾಗಲೂ ಅಷ್ಟೇ ರೆಡಿಮೇಡ್ ಡ್ರೆಸ್ ತೊಗೊಂಡಿದ್ದೀನಿ. ಸರಿ ಡ್ರೆಸ್ ಮಟೀರಿಯಲ್ ತೊಗೊಂಡಿಲ್ಲ ಬಿಕಾಸ್ ನಂಗೆ ಸ್ಟಿಚ್ ಮಾಡಿಸೋಷ್ಟು ಪೇಷನ್ಸ್ ಇಲ್ಲ. ಅದರಿಂದ ರೆಡಿಮೇಡ್ ಡ್ರೆಸ್ ತೊಗೊಳ್ಳೋಣ ಅಂತೇಳಿ ತೊಗೊಂಡೆ. ಇದೊಂದು ಬ್ಯೂಟಿಫುಲ್ ಕಲರ್ ಇತ್ತು, ಅದರಿಂದ ತೊಗೊಂಡಿದ್ದೀನಿ ನೋಡಿ. ಸೊ ತುಂಬಾ ಚೆನ್ನಾಗಿ ಬಂದಿದೆ ಈ ಸರಿ. ಈ ಒಂದು ರೆಡಿಮೇಡ್ ಡ್ರೆಸ್ಸಸ್ ಆಗೋ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ. ಸೊ ಯಾರಿಗೆಲ್ಲ ಬೇಕು ಮೈಸೂರಿನಲ್ಲಿ ಹೋಗಿ ನೀವು ದೇವರಾಜ ಅರಸು ರೋಡ್ಗೆ ಹೋಗಿ ಸಿಂಧೂರ್ ಶಾಪ್ಗೆ ಹೋದರೆ ಸಾಕು. ಸೊ ಸಿಂಧೂರ್ ಶಾಪಲ್ಲಿ ನಿಮಗೆ ಡಿಸಪಾಯಿಂಟ್ ಆಗಲ್ಲ, ಅಷ್ಟು ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ. ಸೊ ಪದೇ ಪದೇ ಕೇಳ್ತಿರ್ತೀರಾ ಆ ಅಡ್ರೆಸ್ ಲೊಕೇಶನ್ ಎಲ್ಲ. ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೇಗೆ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ. ಸೊ ಒಂದ್ಸರಿ ಆ ಒಂದು ಅಡ್ರೆಸ್ ಡೀಟೇಲ್ಸ್ ತೊಗೊಂಡು ಚೆಕ್ಔಟ್ ಮಾಡಿ ನೀವು. ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ ನೋಡಿ. ಈ ಒಂದು ಡ್ರೆಸ್ನ ನಾನು ಪರ್ಚೇಸ್ ಮಾಡಿದೆ. ಇದಕ್ಕೆ ನಾನು 4000 ಪೇ ಮಾಡಿದ್ದೀನಿ. ನನಗೇನೋ ವರ್ತ್ ಅಂತ ಅನ್ನಿಸ್ದು. ಬಿಕಾಸ್ ಯಾಕೆ ಅಂದರೆ ಮಟೀರಿಯಲ್ ಚೆನ್ನಾಗಿದೆ, ಡಿಫ್ರೆಂಟ್ ಮಟೀರಿಯಲ್ಲು, ಮತ್ತು ಸ್ಟಿಚ್ ಮಾಡಿಸೋದಕ್ಕೂ ಅಷ್ಟೇ ನಾವು 1000 ಪೇ ಮಾಡಲೇಬೇಕಾಗುತ್ತೆ ಇವಾಗ ನಾವೆಲ್ಲ ಸ್ಟಿಚ್ ಮಾಡಿಸ್ತೀವಿ ಅಂದ್ರೂ. ಸೊ ನೋಡಿ, ಮಟೀರಿಯಲ್ ಅಷ್ಟೇ ನಂಗೆ ಇಷ್ಟ ಆಯಿತು, ಅದರಿಂದ ಪರ್ಚೇಸ್ ಮಾಡಿದೆ. ಬ್ಯಾಕ್ ಜಿಪ್ಪೆಲ್ಲ ಇದೆ. ನಾವು ಇಷ್ಟು ಡಿಫ್ರೆಂಟಾಗಿ ಎಲ್ಲೂ ನೋಡಲ್ಲ. ನಾವು ಮೈಸೂರಿನಲ್ಲಿ ರೆಡಿಮೇಡ್ ಡ್ರೆಸ್ಸಸ್ ಎಲ್ಲ ಸಿಗುತ್ತೆ, ಬಟ್ ಕಡಿಮೆಗೆ ಸಿಕ್ಕಿದ್ರೆ ಮಟೀರಿಯಲ್ ಅಷ್ಟು ಚೆನ್ನಾಗಿರಲ್ಲ, ಅಷ್ಟು ಇಷ್ಟ ಆಗೋಲ್ಲ. ಬಟ್ ನಂಗೆ ಇಲ್ಲಿ ಮಟೀರಿಯಲ್ ಇಷ್ಟ ಆಗುತ್ತೆ. ನೋಡಿ, ಪ್ಯಾಂಟ್ ಯಾವ ಥರ ಇದೆ ಅಂತ ತೋರಿಸಿದ್ದೀನಿ. ಇದು ನಾನು ತುಂಬಾ ಇಷ್ಟಪಟ್ಟು ತೊಗೊಂಡೆ ಈ ಒಂದು ಡ್ರೆಸ್ನ. ನೋಡಿ ಹೇಗೆ ಕಾಣುತ್ತೆ ಅಂತ ತೋರಿಸಿದ್ದೀನಿ. ಸ್ವಲ್ಪ ಆಲ್ಟ್ರೇಷನ್ ಕೂಡ ಬೇಕು ಅಂದರೆ ಅವರೇ ಫ್ರೀಯಾಗಿ ಮಾಡಿಕೊಡ್ತಾರೆ ನಮಗೆ. ಸೊ ನಮ್ಮ ಸೈಜ್ ತಕ್ಕ ಹಾಗೆ ಒಳಗಡೆ ಅಲ್ಲಿ ಸ್ಟಿಚ್ ಮಾಡೋರು ಕೂಡ ಇರ್ತಾರೆ, ಸ್ಟಿಚಿಂಗು ಮಾಡಿಕೊಡ್ತಾರೆ. ಡ್ರೆಸ್ ಮಟೀರಿಯಲ್ ತೊಗೊಂಡ್ರೆ ಜಸ್ಟ್ 500 ಅಷ್ಟೇ ಫ್ರೆಂಡ್ಸ್. ಮತ್ತು ನಮಗೆ ಆಲ್ಟ್ರೇಷನು ಆರಾಮಾಗಿ ಫ್ರೀಯಾಗಿ ಮಾಡಿಕೊಡ್ತಾರೆ. ನೋಡಿ ಯಾವ ಥರ ಇದೆ ಅಂತ. ದುಪ್ಪಟ್ಟ ಅಷ್ಟೇ, ದುಪ್ಪಟ್ಟನ ತುಂಬಾ ಡಿಫ್ರೆಂಟ್ ಆಗಿತ್ತು. ಮಟೀರಿಯಲ್ ತುಂಬ ಇಷ್ಟ ಆಯಿತು ನನಗೆ. ಇದೊಂದು ತೊಗೊಂಡೆ. ನೆಕ್ಸ್ಟ್ ಡ್ರೆಸ್ಸು, ಈ ಒಂದು ಡ್ರೆಸ್ ತೊಗೊಂಡಿದ್ದೀನಿ. ಇದಕ್ಕೂ ಅಷ್ಟೇ 3000 ಸಮಥಿಂಗ್ ಏನೋ ಪೇ ಮಾಡಿದ್ದೀನಿ. ನಾನು 3500 ಸಮಥಿಂಗ್ ಏನೋ ಪೇ ಮಾಡಿದ್ದೀನಿ. ಸೊ ಈ ಒಂದು ಕಲರ್ ನಂಗೆ ತುಂಬಾ ಇಷ್ಟ ಆಯಿತು. ಮಟೀರಿಯಲ್ ಅಷ್ಟೇ ಫುಲ್ ಶೈನಿಂಗ್ ಇದೆ, ತುಂಬ ಒಳ್ಳೆ ಮಟೀರಿಯಲ್ ಇದು, ಅದರಿಂದ ತೊಗೊಂಡಿದ್ದೀನಿ. ನೋಡಿ, ನೈಟ್ ಟೈಮ್ ವೇರ್ ಮಾಡಿದ್ರೆ ತುಂಬ ಒಳ್ಳೆ ಲುಕ್ ಕೊಡುತ್ತೆ ಇದು. ಈ ಥರ ಡಿಫ್ರೆಂಟಾಗೆಲ್ಲ ಸಿಕ್ಕಿದಾಗ ಅವಾಗವಾಗ ಶಾಪ್ ಮಾಡಿಬಿಡ್ತೀನಿ ನಾನು. ಸೊ ಹೋದಾಗ ನಮಗೆ ಸಿಕ್ಕಿದಾಗ ತೊಗೊಂಡ್ಬಿಡ್ಬೇಕು. ನಾವು ಶಾಪಿಂಗ್ ಮಾಡ್ತೀವಿ ಅಂತ ಹೋದಾಗ ಸಿಗೋದೇ ಇಲ್ಲ. ನಾವು ಬೇರೆಯವ್ರ ಜೊತೆ ಹೋದಾಗ, ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಹೋದಾಗ ಸಿಕ್ಕಿದಾಗ ತೊಗೊಂಡ್ಬಿಡ್ತೀನಿ. ಅದರಿಂದ ತೊಗೊಂಡೆ. ಪ್ಯಾಂಟ್ ನೋಡಿ, ಮಟೀರಿಯಲ್ ತುಂಬಾ ಇಷ್ಟ ಆಯಿತು ನನಗೆ. ಪ್ಯಾಂಟ್ದು ಕೂಡ ಎಲಾಸ್ಟಿಕ್ ಇದೆ, ತುಂಬಾ ಚೆನ್ನಾಗಿದೆ ಮಟೀರಿಯಲ್ ಅಂತೂ. ನೋಡಿ ಯಾವ ಥರ ಇದೆ ಅಂತ. ನನಗಿಷ್ಟ ಆಗಿದೆ ಅಂದರೆ ದುಪ್ಪಟ್ಟ ತುಂಬಾ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ನೋಡಿ ಯಾವ ಥರ ಇದೆ ಅಂತ. ಇದೊಂದು ಇಷ್ಟ ಆಯಿತು. ಸೊ ಅದರಿಂದ ಪರ್ಚೇಸ್ ಮಾಡಿದೆ. ಸೊ ಫ್ರೆಂಡ್ಸ್, ನಿಮಗೆ 2 ಡ್ರೆಸ್ಸಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ನಂಗೆ ಕಮೆಂಟ್ ಮಾಡಿಲ್ಲ, ಅದನ್ನು ಮರಿಬೇಡಿ. ನೋಡಿ, ಇವಾಗಂತೂ ಆಲ್ಟ್ರೇಷನ್ ಮಾಡೋದಕ್ಕಾಗಲ್ಲ, ಆದ್ದರಿಂದ ಬಂದುಬಿಟ್ಟೆ. ನೆಕ್ಸ್ಟ್ ಟೈಮ್ ಮಾಡಿಸ್ಕೊತೀನಿ ನಾನು, ಫ್ಯೂಚರಲ್ಲಿ ಬಂದು ಮಾಡಿಸ್ಕೊತೀನಿ ಅಂತ ಹೇಳಿ. ಓಕೆ ಮ್ಯಾಮ್, ಬನ್ನಿ ನೀವು ಯಾವಾಗಾದರೂ ಅಂತ ಹೇಳಿದ್ದಾರೆ. ಸೊ ತುಂಬಾ ಫ್ರೆಂಡ್ಲಿ ಇದ್ದಾರೆ ಸ್ಟಾಫ್ಸು ಕೂಡ. ಸೊ ನಾವು ಎಷ್ಟು ತೋರಿಸಿದ್ರು, ನಾವು ಯಾವ ಡ್ರೆಸ್ ಕೇಳಿದ್ರು ತೋರಿಸ್ತಾರೆ. ಸೊ ಬೇಜಾರು ಮಾಡ್ಕೊಳ್ಳಲ್ಲ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಅದು ನಂಗೆ ಖುಷಿ ಆಯಿತು. ಬೇರೆ ಕಡೆ ಎಲ್ಲ ಅಷ್ಟು ರೆಸ್ಪಾನ್ಸ್ ಚೆನ್ನಾಗಿರಲ್ಲ, ಬಟ್ ಇವ್ರ ಹತ್ರ ಆ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ, ರೆಸ್ಪಾನ್ಸ್ ಮಾಡ್ತಾರೆ.
ಫ್ರೆಂಡ್ಸ್ ನೋಡಿರಿ ಅಲ್ವಾ, ಐ ಹೋಪ್ ಇವತ್ತಿನ ಬ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿದ್ದನ್ನು ಮರಿಬೇಡಿ. ನಾನು ವಿಡಿಯೋಸ್ನ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ಥರ ನೋಡಿ, ಇದೇ ಥರ ಸಪೋರ್ಟ್ ಮಾಡಿ. ನಾನು ನಿಮಗೆ ಒಂದು ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬೈ, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.